ನಮ್ಮ ಜೊತೆಗೆ ಇರುವಂತಹ ಇನಾಯತ್ ಅಲಿ ಸರ್ ಅವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲರನ್ನೂ ಕೂಡ ಎಲ್ಲರ ಬಳಿ ಬಹಳ ಪ್ರೀತಿಯಿಂದ ಕಾಳಜಿಯಿಂದ ನಡೆದುಕೊಳ್ಳುವಂತಹ ವ್ಯಕ್ತಿತ್ವದ ಇನಾಯತ್ ಅಲಿ ಅವರು ಕಳೆದ ವರ್ಷವೇ ನಮ್ಮ ಶಿಬಿರಕ್ಕೆ ಬರಬೇಕು ಅಂತ ಬಹಳಷ್ಟು ಆಸೆಪಟ್ಟವರು. ಆದರೆ ಕೊನೆಯ ಕ್ಷಣದಲ್ಲಿ ಅವರ ವಿಶೇಷವಾದಂತಹ ಕಾರ್ಯನಿಮಿತ್ತ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ವರ್ಷ ಖಂಡಿತವಾಗಿಯೂ ಕೂಡ ನಾನು ಭಾಗವಹಿಸ್ತೇನೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟು ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರನ್ನು ಮಾತಿಗೆಗಾಗಿ ಮಕ್ಕಳಿಗೆಲ್ಲರಿಗೂ ನಮಸ್ಕಾರ. ಹಾಂ, ರಂಗಸ್ವರೂಪ ಇದರ ವತಿಯಿಂದ ನಡೆಯುತ್ತಿರುವಂತಹ ರಂಗೋತ್ಸವ 2026 ಇದರ ಸಮಾರೋಪ ಸಮಾರಂಭ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಸುಂದರವಾದ ವೇದಿಕೆಯಲ್ಲಿರುವಂತಹ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಪರಿಸರವಾದಿಯೂ ಆಗಿರುವ ದಿನೇಶ್ ಹೊಲ್ಲಾರ್ ಅವರೇ, ಈಗಾಗಲೇ ರಂಗಸ್ವರೂಪ ಪ್ರಶಸ್ತಿಯನ್ನು ಪಡೆದಂತಹ ಈ ಶಾಲೆಯ ಹೆಮ್ಮೆಯ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ 38 ವರ್ಷಗಳ ಸೇವೆ, ದೊಡ್ಡ ಸೇವೆ ಇದು. 38 ವರ್ಷಗಳೇ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸುವುದಂದರೆ, ಸೇವೆ ಸಲ್ಲಿಸಿದಂತಹ ಈ ಊರಿನ ಪ್ರೀತಿಯ ಅಧ್ಯಾಪಕಿಯಾಗಿರುವಂತಹ ಶ್ರೀಮತಿ ಭವಾನಿಯವರೇ, ಯುವ ನಾಯಕ, ಈ ಭಾಗದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಎಲ್ಲರೊಂದಿಗೆ ಪ್ರೀತಿಯಿರುವಂತಹ ಶರತ್ ಕುಮಾರ್ ಅವರೇ, ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರು, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಶ್ರೀಮತಿ ಶೋಭಾರವರೇ, ನನ್ನ ಆತ್ಮೀಯ ಸಹೋದರ, ಹಲವಾರು ಬಾರಿ ನಾವು ಒಂದು ಚರ್ಚೆ ಮಾಡಿ ಗಲಾಟೆ ಮಾಡ್ಕೊಳ್ಳೋದು ಇದೆ. ಅದೊಂದು ಪ್ರೀತಿ, ಅಷ್ಟೊಂದು ಪ್ರೀತಿ ಇದೆ ನಮ್ಮಲ್ಲಿ ಅಂತ. ಕಳೆದ ಸಲ ನನಗೆ ಬೇರೆ ಏನೋ ಒಂದು ಅರ್ಜೆಂಟ್ ಒಂದು ಕಾರ್ಯಕ್ರಮದಿಂದ ಬರಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಈ ಸಲ 6 ಗಂಟೆಗೆ ಬಂದು ನಾನು ಕಾವೂರಲ್ಲಿ ನಿಂತಿದ್ದೇನೆ, ಇವರು ಯಾವಾಗ ಕರೀತಾರೆ ಅಂತ. ಕೊನೆಗೆ ಅವರು ಸ್ವಲ್ಪ ಲೇಟ್ ಇದೆ ಅಂತ ಹೇಳಿದ್ರು, ನಾನೇ ಒಂದು 6:20ಕ್ಕೆ ಇಲ್ಲಿ ಬಂದು ಬಿಟ್ಟಿದ್ದೇನೆ. ಅವರ ಮೇಲೆ ಒಂದು ಅಭಿಮಾನದಿಂದ, ಆ ರಂಗ ಸ್ವರೂಪದ ಕಾರ್ಯವೈಖರಿಯ ಬಗ್ಗೆ ಒಂದು ಹೆಮ್ಮೆ ಇರುವುದರಿಂದ ನಾನು ಸಮಯಕ್ಕೆ ಸರಿಯಾಗಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಪ್ರೀತಿಯ ರೆಹಮಾನ್ ಖಾನ್ ಕುಂಜತ್ತಬೇಲ್ರವರೇ, ಇನ್ನೊಬ್ಬ ಈ ರಂಗ ಸ್ವರೂಪದ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಓಡಾಡಿಕೊಂಡು ಕೆಲಸ ಮಾಡುತ್ತಿರುವಂತಹ ಸುಬ್ರಹ್ಮಣ್ಯ ಕಾಸರಗೌಡರವರೇ, ಹಲವಾರು ನಮ್ಮ ಮಿತ್ರರು ಇಲ್ಲಿದ್ದಾರೆ. ಹುಸೇನ್ ರಿಯಾಜ್ರವರಿದ್ದಾರೆ, ಶಂಶಾದ್ರವರಿದ್ದಾರೆ, ದೀಕ್ಷಿತರವರಿದ್ದಾರೆ, ನಮ್ಮ ಈಗ ಈ ಸಂಸ್ಥೆಯ ಗೌರವ ಸಲಹೆಗಾರರಾಗಿರುವಂಥ ಆದಮ್ ಖಾನ್ರವರಿದ್ದಾರೆ. ಹಲವಾರು ನಾಯಕರುಗಳು, ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಮಿತ್ರರಿದ್ದೀರಿ. ಎಲ್ಲಕ್ಕಿಂತ ಮಿಗಿಲಾಗಿ ಇಂಥ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿದ್ದಾರೆ. ಇವತ್ತು ಬೇಸಿಗೆ ಶಿಬಿರ ಅಂತ ಹಲವಾರು ಕಡೆ ನಡೀತಾ ಇರ್ತದೆ. ಅದಕ್ಕೆ ಇಷ್ಟು ಅಂತ ಒಂದು ಫೀಸ್ ಇರ್ತದೆ, ನಾವು ನೋಡ್ತೇವೆ ಎಲ್ಲ ಕಡೆ. ನಮಗೆ ಬೇರೆ ಬೇರೆ ಮೆಸೇಜ್ ಬರ್ತದೆ, ಸ್ಕೂಲ್ಗಳಿಂದ ಮೆಸೇಜ್ ಎಲ್ಲ ಬರ್ತದೆ. ಯಾವುದೇ ₹1 ಫಲಾಪೇಕ್ಷೆ ಇಲ್ಲದೆ ಈ ಊರಿನ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ಒಂದು ಬರೇ ಶಾಲೆಯಲ್ಲಿ ಪುಸ್ತಕದ ಬದನೆಕಾಯಿ ಮಾತ್ರ ಇರಬಾರ್ದು, ಮಕ್ಕಳು ಒಂದು ಸ್ಟ್ರೀಟ್ ಸ್ಮಾರ್ಟ್ ಆಗಿರಬೇಕು. ಅವರು ಎಲ್ಲದಕ್ಕೂ ನಮ್ಮ ಮುಂದೆ ಯಾವ ರೀತಿ ನಮ್ಮ ಜಗತ್ತು ಸ್ಪೀಡ್ ಇದೆ ಅದಕ್ಕೆ ಒಗ್ಗಿಕೊಂಡು ಹೋಗಲಿಕ್ಕೆ ಎಲ್ಲದಕ್ಕೂ ತಯಾರಾಗಿರಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ಮಕ್ಕಳನ್ನು ಒಂದೇ ಸೂರಿನಡಿ ಸೇರಿಸಿ ವಿವಿಧ ರೀತಿಯ ತರಬೇತಿ ಕೊಡುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇವತ್ತು ರಂಗಸ್ವರೂಪದವರು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗಿಯೂ ಒಂದು ಶ್ಲಾಘನೀಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸುವಂಥ ಪ್ರಯತ್ನ ತಾವುಗಳು ಮುಂದೆ ಕೂಡ ಮಾಡಬೇಕು ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಮಕ್ಕಳಿಗೆ ಎಲ್ಲ ಮೊಬೈಲ್ ಯುಗ, ಎಲ್ಲ ನಾವು ಸಣ್ಣದರಿರುವಾಗ ರಜೆ ಸಿಕ್ಕಿದೆ ಅಂತ ಹೇಳಿದರೆ ಎಲ್ಲಾದರೂ ನಮ್ಮ ಸೋದರತ್ತೆ ಮನೆಗೆ ಅಥವಾ ನಮ್ಮ ಅಜ್ಜಿ ಮನೆಗೆ ಹೋಗೋದು,
ಅಲ್ಲಿ ಹೋಗಿ ಬೆಳಿಗ್ಗೆ ಬಾಲ್ ಹಿಡಿದ್ರೆ ಮತ್ತೆ ಸಾಯಂಕಾಲ ಮನೆಗೆ ಬರೋದು ಅಂಥ ಒಂದು ಪರಿಸ್ಥಿತಿ ಇತ್ತು. ಈಗ ಮಕ್ಕಳು ಹಾಗೆಲ್ಲ, ರಜೆ ಸಿಕ್ಕಿದೆ ಅಂತ ಹೇಳಿದರೆ ಒಂದು ರೂಮಲ್ಲಿ ಮೊಬೈಲ್ ಹಿಡ್ಕೊಂಡು ಐಪ್ಯಾಡ್ ಹಿಡ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಯುಗದಲ್ಲಿ ಮಕ್ಕಳಿಗೆ ಈ ರೀತಿಯ ಒಂದು ತರಬೇತಿಯನ್ನು ಕೊಟ್ಟು ಎಲ್ಲ ಮಕ್ಕಳು ಎಲ್ಲ ರೀತಿಯ ಧರ್ಮ ಜಾತಿ ಭೇದ ಭಾವ ಯಾವುದೂ ಇಲ್ಲದೆ, ಶ್ರೀಮಂತರು ಬಡವರು ಏನೂ ನೋಡದೆ, ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಪತ್ತಪ್ಪೆ ಬಾಲದ ಒಂಜಪ್ಪೆ ಬಾಲ ಲೆಕ್ಕ ಅಂತ. ಅಂದರೆ 10 ತಾಯಿಯ ಮಕ್ಕಳನ್ನು ಒಂದು ತಾಯಿಯ ಮಕ್ಕಳಾಗಿ ನೋಡಿದಂಥ ಒಂದು ಸಂಸ್ಥೆ ಅದು ರಂಗ ಸ್ವರೂಪ ಅಂತ ಹೇಳಲಿಕ್ಕೆ ನನಗೆ ಭಾರಿ ಖುಷಿ ಆಗ್ತಾ ಇದೆ. ಈ ರಂಗ ಸ್ವರೂಪಕ್ಕೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಇದಕ್ಕೆ ನೀವು ಅರ್ಹರು ಕೂಡ. ಅದಕ್ಕೆ ನಿಮ್ಮನ್ನು ಮೊದಲನೇದಾಗಿ ಅಭಿನಂದನಾರ್ಹ ಕೆಲಸ ನೀವು ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಯನ್ನು ಕೊಡುತ್ತಾ, ಇನ್ನು ಮುಂದೆಯೂ ನೀವು ಹೆಚ್ಚಿನ ಕೆಲಸವನ್ನು ಮಾಡಬೇಕು. ರಾಜ್ಯ ಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತಾಗಬೇಕು ಎಂಬ ಒಂದು ಪ್ರಾರ್ಥನೆಯೊಂದಿಗೆ ನೀವು ಹೆಚ್ಚಿನ ಸೇವೆ ಮಾಡಿ, ನಿಮ್ಮೊಂದಿಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ಸಹೋದರನಂತೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತು ನನಗೆ ರಂಗ ಸ್ವರೂಪದ ಒಂದು ಪ್ರಶಸ್ತಿ ಕೊಟ್ಟಂಥ ಟೀಚರ್ನ ಬಗ್ಗೆ ಭಾರಿ ಖುಷಿ ಆಯಿತು. ಅವರು ಈಗಲೂ ಕೂಡ ಟೀಚರಾಗಿಯೇ ಇದ್ದಾರೆ. ನಮ್ಮ ರೆಹಮಾನ್ ಖಾನ್ ಕುಂಜತೆ ಬೆಳಿಗ್ಗೆ ಒಂದು ಬಡಿತೇನೆ ನಿನಗೆ ಅಂತ ಹೇಳ್ತಾ ಇದ್ರು. ನನಗೆ ನಮ್ಮ ಟೀಚರ್ ಮೊದಲು ಹೇಳಿದ ಹಾಗೆ ನೆನಪಾಯ್ತು. ಈಗ ಆ ಟೀಚರ್ಗೆ ನೀವು ಕೊಟ್ಟಂಥ ಒಂದು ಪ್ರಶಸ್ತಿ ಅದು ನಿಜಕ್ಕೂ ಭಾರಿ ಒಂದು ಖುಷಿ ಕೊಡುವಂಥದ್ದು. ಬೇರೆ ಬೇರೆ ಯಾವುದೇ ರಂಗದಲ್ಲಿ ಕೊಟ್ಟರು ಕೂಡ 38 ವರ್ಷ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಇವರನ್ನೆಲ್ಲ ಒಂದು ನೀವು ಕೊಟ್ಟಂಥ ಶಿಕ್ಷಣ ಮಾರ್ಗದರ್ಶನ ಅದು ನಿಜವಾಗಿಯೂ ಖಂಡಿತವಾಗಿಯೂ ಇದಕ್ಕೆ ನೀವು ಇವತ್ತು ಅವರಿಗೆ ಕೊಟ್ಟಂಥ ಒಂದು ಗೌರವ ಸನ್ಮಾನ ಈ ಕಾರ್ಯಕ್ರಮಕ್ಕೆ ಒಂದು ಸಂಪೂರ್ಣವಾಗಿ ಒಂದು ಅರ್ಥ ಬಂದಿದೆ ಎಂಬ ಮಾತನ್ನು ಹೇಳುತ್ತಾ, ಕೊನೆಯದಾಗಿ ಮಕ್ಕಳಿಗೆ ಒಂದು ಸಣ್ಣ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳಿಗೆ ಒಂದು ಸಣ್ಣ ಕಿವಿ ಮಾತು. ತಾಯಿಯ ನೆನಪು. ನಾನು ಮಕ್ಕಳಿಗೆ ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ, ಒಂದೆರಡು ಸಣ್ಣ ಒಂದು ಇದು ಪದ ಹೇಳಲಿಕ್ಕೆ ಹೋಗ್ತೇನೆ. ತಾಯಿಯ ನೆನಪು ಪ್ರೀತಿಗೆ ಮೂಲ. ತಾಯಿಯ ನೆನಪು ಪ್ರೀತಿಗೆ ಮೂಲ. ಗುರುವಿನ ನೆನಪು ಜ್ಞಾನದ ಮೂಲ. ಗುರುವಿನ ನೆನಪು ಜ್ಞಾನದ ಮೂಲ. ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವಕ್ಕೆ ಮೂಲ. ಅದರಿಂದ ನಾವು ಮನುಷ್ಯತ್ವದಿಂದ ಬದುಕಿ ಈ ದೇಶವನ್ನು ಬಲಿಷ್ಠ ಮಾಡುವಂಥ ಕೆಲಸ ಮಾಡೋಣ ಎಂಬ ಮಾತನ್ನು ಹೇಳುತ್ತಾ, ನೀವೆಲ್ಲರೂ ಒಂದು ಮಗು ತನ್ನ ಮನೆಯಲ್ಲಿ ಉತ್ತಮ ಮಗು ಆದರೆ ಅದು ತನ್ನ ಸಮುದಾಯಕ್ಕೆ ಆಸ್ತಿ ಅಂತ ಹೇಳ್ತಾರೆ. ಆ ಸಮುದಾಯಕ್ಕೆ ಒಂದು ಉತ್ತಮ ಮಗುವಾದರೆ ಅದು ಸಮಾಜದ ಆಸ್ತಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಉತ್ತಮ ಮಗುವಾದರೆ ಅದು ದೇಶದ ಆಸ್ತಿ ಅಂತ ಹೇಳ್ತಾರೆ. ಈ ಮಕ್ಕಳನ್ನು ದೇಶದ ಆಸ್ತಿಯನ್ನಾಗಿ ಮಾಡುವಂಥ ಕೆಲಸ ಇವತ್ತು ರಂಗಸ್ವರೂಪ ಇರ್ಬೋದು, ನಮ್ಮ ಶಿಕ್ಷಕರೆಲ್ಲ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನೀವು ಇವತ್ತು ಪೋಷಕರು ಕೂಡ ಇದ್ದೀರಿ. ಈ ಪ್ರತಿಯೊಂದು ಮಗುವನ್ನು ದೇಶದ ಆಸ್ತಿಯನ್ನಾಗಿ ಮಾಡೋಣ ಎಂಬ ಮಾತನ್ನು ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಯಾವಾಗಲೂ ನನ್ನೊಂದಿಗಿರಲಿ. ನಾನು ಕೂಡ ಈ ಬರೇ ರಂಗಸ್ವರೂಪ ಅಂತಲ್ಲ, ಈ ಶಾಲೆಯ ಬಗ್ಗೆ ಆಗಲಿ ಏನಾದರೂ ಕಾರ್ಯಕ್ರಮ ಏನಾದರೂ ಇದ್ದರೂ ಕೂಡ ನಾನು ನಿಮ್ಮವನಾಗಿ ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ ಎಂಬ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.